Hello everyone, welcome to Sanmarga classes. Let us see question number 7 of chapter sound. The unit that indicates the capacity of hearing of our ear is. ಹಾಗಿದ್ರೆ ನಮ್ ಕಿವಿ ಎಷ್ಟು ಕೇಳ್ತದೆ, ಯಾವ ರೇಂಜ್ ಅಲ್ಲಿ ಕೇಳ್ತದೆ ಅನ್ನೋದನ್ನ ನಾವು ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀವಿ? ಆಪ್ಷನ್ ಎ ಹರ್ಟ್ಸ್. ಎಸ್, ಕರೆಕ್ಟ್. 20 hertz to 20,000 hertz. It is audible. Only this range sounds are audible to human ear. ಈಗ 20,000 hertz ಗಿಂತ ಜಾಸ್ತಿ ಇದ್ರೆ it is called as inaudible, or 20 hertz ಗಿಂತ ಕಡಿಮೆ ಇದ್ರೆ it is also inaudible. ಅದಕ್ಕೆ ನಾವು hertz ಇಂದ ಕೆಪಾಸಿಟಿ ಆಫ್ ಹಿಯರಿಂಗ್ ಆಫ್ ಅವರ್ ಇಯರ್ ಅನ್ನ ಮೆಜರ್ ಮಾಡಿರ್ತೀವಿ. ಆಪ್ಷನ್ ಬಿ ಡೆಸಿಬಲ್. ದಿಸ್ ಇಸ್ ರಾಂಗ್. ಡೆಸಿಬಲ್, ದಿಸ್ ಮೆಜರ್ಸ್ ದ ಲೌಡ್ನೆಸ್ ಆಫ್ ಸೌಂಡ್. ಎಷ್ಟು ಡೆಸಿಬಲ್ ಜಾಸ್ತಿ ಇದ್ರೆ, ಇಫ್ ಇಟ್ ಈಸ್ 80 ಡೆಸಿಬಲ್, ಲೌಡ್ನೆಸ್ ಜಾಸ್ತಿ ಇದೆ ಅಂದಂಗ ಆಯ್ತು. ಸೌಂಡ್ ಜೋರ್ ಇದೆ ಅಂತ ಹೇಳ್ತೀವಲ್ಲ, ಲೌಡ್ನೆಸ್ ಜಾಸ್ತಿ ಇದೆ ಅಂದಂಗ ಆಯ್ತು. ಇಫ್ ಇಟ್ ಈಸ್ ಮೋರ್ ದ್ಯಾನ್ 80 ಡೆಸಿಬಲ್, ಅವಾಗ ಕಿವಿ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಡೆಸಿಬಲ್, ದಿಸ್ ಇಸ್ ರಾಂಗ್. ಮೀಟರ್, ಮೀಟರ್ ಅಲ್ಲಿ ಹೇಳ್ತಾರಾ? ನೋ, ಮೀಟರ್ ಅಲ್ಲಿ ಯಾವ್ದನ್ನ ಹೇಳ್ತಾರೆ? ಲೆಂತ್ ಅನ್ನ ಹೇಳ್ತಾರೆ. ಆಪ್ಷನ್ ಡಿ ಕಿಲೋ ಹರ್ಟ್ಸ್. ಕಿಲೋ ಹರ್ಟ್ಸ್ ಅಲ್ಲಿ ಹೇಳ್ತಾರೆ, ಬಟ್ ಇಟ್ ಇಸ್ ನಾಟ್ ಕರೆಕ್ಟ್ ಪ್ರಾಪರ್ ಯೂನಿಟ್. ಇಲ್ಲಿ ಹರ್ಟ್ಸ್ ಅನ್ನೋದನ್ನೇ ನಾವು ಯೂನಿಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ದೇರ್ಫೋರ್ ಆಪ್ಷನ್ ಎ ಹರ್ಟ್ಸ್. ಇಲ್ಲಿ ನಾವು 20,000 ಹರ್ಟ್ಸ್ ಅನ್ನ 20 ಕಿಲೋ ಹರ್ಟ್ಸ್ ಅಂತ ಬರಿತೀವಿ, ಬಟ್ ಕಿಲೋ ಅನ್ನೋದನ್ನ ಯಾವಾಗ್ಲೂ ಯೂಸ್ ಮಾಡೋದಿಲ್ಲ. ಹರ್ಟ್ಸ್ ಈಸ್ ಕರೆಕ್ಟ್. ಥ್ಯಾಂಕ್ ಯು.